ಒಂದ್ ಸ್ಪೂನ್ ತುಪ್ಪ ಹಾಕೊಂಡಿದ್ರೆ ಚೆನ್ನಾಗಿತ್ತು, ನಾನು ಹಾಕಿಲ್ಲ, ಈಗ ಹಾಕೊಂತೀನಿ. ಇದೊಂಥರ ಟ್ರಸ್ಟ್ ಬಸ್ಟರ್. ಹಾಯ್, ನಮಸ್ತೆ ಎಲ್ರಿಗೂ. ಝೂಮ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದು ಗಸಗಸೆ ಪಾಯಸ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಫಟಾಫಟ್ ಅಂತ 10 ನಿಮಿಷಕ್ಕೆ ಮಾಡ್ಕೋಬಹುದು, ನೆನೆಸ್ಕೊಂಡೋಗ್ಲೆಲ್ಲ ಮಾಡ್ಕೊಂಡು ಕುಡಿಬಹುದು. ಈಗ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. 2 ಸ್ಪೂನ್ ಅಕ್ಕಿ, 1 ಬೌಲ್ ಬೆಲ್ಲ, ಸ್ವಲ್ಪ ಗೋಡಂಬಿ, 4 ಟೀ ಸ್ಪೂನ್ ಗಸಗಸೆ, 2 ಏಲಕ್ಕಿ ಕಾಯಿ ತಗೊಂಡಿದ್ದೀನಿ. ಸ್ವಲ್ಪ ಗೋಡಂಬಿನೂ ಬಾದಾಮಿ ನೆನೆಸಿಟ್ಕೊಂಡಿದ್ದೀನಿ. ಒಂದು 4-5 ಬಾದಾಮಿ, 4 ಗೋಡಂಬಿ ನೆನೆಸಿಟ್ಟಿದ್ದೀನಿ. 1 ಕಪ್ಪು ಕೊಬ್ಬರಿ ಆದ್ರೂ ಹಾಕ್ಬೋದು, ತೆಂಗಿನಕಾಯಿ ಬೇಕಾದ್ರೂ ಹಾಕ್ಬೋದು. ತುಪ್ಪ ಸ್ವಲ್ಪ ಅಷ್ಟೇ, ಜಾಸ್ತಿ ಏನು ಬೇಕಾಗಲ್ಲ. ಈಗ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಹಚ್ಕೊಳ್ಳೋಣ. ಈಗ ಒಂದು ಬಾಣಲಿ ತಗೊಂಡು ಅಕ್ಕಿ ಹುರ್ಕೋಬೇಕು. ಸ್ವಲ್ಪ ಕಂದು ಬಣ್ಣ ಬಂದ್ರೆ ಸಾಕು ಅಕ್ಕಿ. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು ಅಕ್ಕಿನ. ಗಸಗಸೆ ಹಾಕೊಂತ ಇದೀನಿ. ಇದೇನು ಜಾಸ್ತಿ ಉರಿಬಾರ್ದು, ಒಂದು ಸ್ವಲ್ಪ ಮಾತ್ರ ಉರಿಬೇಕು. ಸುಮ್ಮನೆ ನೋಡಿ ಹೀಗೆ ಆಡಿಸ್ತಾ ಇದ್ರೆ ಸಾಕು. ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಬೇಗ ನುಣ್ಣಗಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬೆಚ್ಚಗೆ ಮಾಡ್ಕೊಂತಾರೆ. ನೋಡಿ, ಈಗ ಚಿಟ 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 ಅಂತ ಇದೆ ಇದು. ಇಷ್ಟು ಹುರ್ಕೊಂಡ್ರೆ ಸಾಕು. ಇವಾಗ ಬೆಲ್ಲ ಹಾಕೊಂತ ಇದೀನಿ. ಇದನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ಕರಗಿಸ್ಕೋಬೇಕು. ಬೆಲ್ಲ ಕರಗಿಸ್ತಾ ಇರೋ ಕಾರಣ ಕಲ್ಲಿರುತ್ತೆ ಅದರಲ್ಲಿ, ಅದರಿಂದ ಸೋಸ್ಕೋಬೇಕು ಅಂತ ಈ ತರ ಕರಗಿಸ್ಕೊಂತ ಇದೀನಿ. ಈಗ ಸಣ್ಣ ಜಾರಲ್ಲಿ ಬಾದಾಮಿ ಮತ್ತೆ ಗೋಡಂಬಿ, ಗಸಗಸೆ, ಸ್ವಲ್ಪ ಅಕ್ಕಿ ಹುರಿದಿದ್ನಲ್ಲ, ಅದನ್ನೆಲ್ಲ ಒಂದು ಸಣ್ಣ ಜಾರಲ್ಲಿ ರುಬ್ಕೊಬಿಡೋಣ. ನೆನ್ಸಿಟ್ಟಿರೋ ಬಾದಾಮಿ ಗೋಡಂಬಿ ಹಾಕ್ತಾ ಇದೀನಿ. ಸಿಪ್ಪೆ ತೆಗ್ದಿದ್ದೀನಿ ಬಾದಾಮಿ. ಹುರಿದಿದ್ವಲ್ಲ ಗಸಗಸೆ, ಏಲಕ್ಕಿ ಕಾಯಿ ಬಿಡಿಸ್ಕೊಂಡಿರೋದು. ಹುರಿದಿಟ್ಟಿರೋ ಅಕ್ಕಿ ಹಾಕ್ತಾ ಇದೀನಿ. ಇದನ್ನ ಇವಾಗ ಫಸ್ಟ್ ರುಬ್ಕೊಂಡ್ಬರ್ತೀನಿ. ಬೇರೆ ಸಪ್ರೇಟ್ ಆಗಿ ಕೊಬ್ಬರಿ ರುಬ್ಕೊಂಡು ಅದನ್ನ ಹಾಲು ತೆಗೆದು ಹಾಕೊಂಡ್ರೆ ಒಂಥರ ಕುಡಿಯುವಾಗ ಈ ಎದೆಯಲ್ಲಿ ಸಿಗಾಕೊಳ್ಳುತ್ತೆ. ಇದು ಹಿಪ್ಪೆ ಅದೆಲ್ಲ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಕೊಬ್ಬರಿ ಸಪ್ರೇಟ್ ಆಗಿ ರುಬ್ಬಿ ಹಾಲು ತೆಗೆದು ಹಾಕ್ತಾ ಇದ್ದೀನಿ. ಇವಾಗ ಕೊಬ್ಬರಿನ ಬೇರೆ ಜಾರ್ಗೆ ಹಾಕಿ ರುಬ್ಕೊಂತೀನಿ. ಕೊಬ್ಬರಿನ 2 ಸಲ ರುಬ್ಬಿಟ್ಟು ಹಾಲು ತಕ್ಕೋಬೇಕು. ಈ ತರ ಯಾಕೆ ಮಾಡಿದೀನಿ ಅಂತಂದ್ರೆ, ಕೊಬ್ಬರಿ ಜೊತೆ ನಾನು ಹಾಲು ಇಟ್ಟಿದಾಗ ಈ ಡ್ರೈ ಫ್ರೂಟ್ಸ್ ಎಲ್ಲ ಒಟ್ಟಲ್ಲಿ ವೇಸ್ಟ್ ಆಗಿ ಹೊರಟೋಗ್ಬಿಡುತ್ತೆ ಅಂತ ನಾನು ಕೊಬ್ಬರಿನ ಸಪ್ರೇಟ್ ಆಗಿ ರುಬ್ಬಿ ಹಾಲು ತೆಗಿತಾ ಇದ್ದೀನಿ. ಮೊದಲಿಗೆ ಕೊಬ್ಬರಿನ ತರಿ ರುಬ್ಕೊಂಡು ನೀರ್ ಹಾಕ್ಬೇಕು ಸ್ವಲ್ಪ, ಆಮೇಲೆ ರುಬ್ಬೇಕು. ಏನಕ್ಕೆ ಅಂದ್ರೆ ಅಂಟ್ಕೊಬಿಡುತ್ತೆ, ಎಲ್ಲ ಜಾರಿಗೆ ಅಂಟ್ಕೊಳುತ್ತಲ್ವಾ, ಅದಕ್ಕೋಸ್ಕರ ಮೊದಲೇ ಅದನ್ನ ಈ ತರ ರಫ್ ಅಂಟ್ಕೊಬಿಟ್ಟು ಆಮೇಲೆ ನೀರ್ ಹಾಕಿ ರುಬ್ಬೋಣ. ಬಾದಾಮಿ ಗೋಡಂಬಿ ಎಲ್ಲ ನೋಡಿ ಈ ತರ ನೈಸ್ ರುಬ್ಬೇಕು. ಇದು ಆಲ್ರೆಡಿ ಒಂದ್ಸಲಿ ಹಾಲು ತೆಗ್ದು ನೆಕ್ಸ್ಟ್ 2ನೇ ಟೈಮ್ ತೆಗ್ದಿರೋದು ಹಾಲು. ಇವಾಗ ಇನ್ನೊಂದ್ಸಲ ಹಾಲು ತೆಗಿತಾ ಇದ್ದೀನ. ನೀರು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಕೊಬ್ಬರಿ ಹಾಲು ಇಂಪಾರ್ಟೆಂಟ್ ಇರೋದ್ರಿಂದ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿ ಹಾಲು ಹೊಟ್ಟೆಲ್ಲ ತಕ್ಕೊಬಿಟ್ರೆ ಗಸಗಸೆ ಪಾಯಸ ಕುಡಿಯುವಾಗ ಏನು ಒಟ್ಟು ಸಿಗೋದಿಲ್ಲ, ಚೆನ್ನಾಗಿರುತ್ತೆ, ನೈಸ್. ಈಗ ಆಲ್ರೆಡಿ ಹಾಲು ಸೋಸಿಟ್ಟಿದ್ದೀನಿ ನೋಡಿ. ಇವಾಗ ಗಸಗಸೆ ರುಬ್ಬಿದ್ನಲ್ಲ ಅದು ಹಾಕೊಂತ ಇದ್ದೀನಿ. ಈಗ ಬೆಲ್ಲ ಕರಗಿಸ್ಕೊಂಡಿದ್ನಲ್ಲ ಅದನ್ನ ಸೋಸ್ತಾ ಇದ್ದೀನಿ. ಈಗ ಗೋಡಂಬಿ ಹಾಕ್ತಾ ಇದ್ದೀನಿ. ಈಗ ಹಾಲು ಇಟ್ಕೊಳ್ಳೋಣ. ನೋಡಿ, ಇಷ್ಟಿರ್ಬೇಕು ಗಟ್ಟಿ. ಇದು ಕುದ್ಮೇಲೆ ಇನ್ನ ಗಟ್ಟಿ ಬಂದ್ಬಿಡುತ್ತೆ. ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು. ಲಾಸ್ಟ್ಗೆ ಗೋಡಂಬಿ ಕರೆದಿರೋದನ್ನ ಹಾಕಿದ್ರೆ ಗಸಗಸೆ ಪಾಯಸ ಕುಡಿಯೋದ್ರಿಂದ ತುಂಬಾ ಲಾಭಗಳಿದಾವೆ. ಏನೇನಪ್ಪ ಅಂದ್ರೆ, ನಿದ್ದೆ ಬರ್ದೇ ಇರೋರಿಗೆ ಗೊರಕೆ ಹೊಡೆಯೋಷ್ಟು ನಿದ್ದೆ ಬರುತ್ತೆ. ದೇಹದ ಉಷ್ಣತೆ ಕಡಿಮೆ ಮಾಡುತ್ತೆ, ಬೇಗ ತಂಪಾಗ್ಬಿಡುತ್ತೆ ಇದು ಕುಡಿದ್ರೆ. ನೋಡಿ ಎಷ್ಟೆಲ್ಲ ಲಾಭ ಇದೆ ಗಸಗಸೆ ಪಾಯಸದಿಂದ. ಈಗ ಗೋಡಂಬಿ ಕರೆದಿಟ್ಕೊಂಡಲ್ಲ ಅದನ್ನ ಹಾಕ್ತಾ ಇದ್ದೀನಿ.
ಇದು ಕುಡಿಯುವಾಗ ಒಂದೊಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಬೇಕಾದ್ರೆ ಕುಡಿಬೋದು, ಬೇಡ ಅಂದ್ರೆ ಹಾಗೆ ಕುಡಿಬೋದು. ಗಸಗಸೆ ಪಾಯಸ ರೆಡಿ ಆಗಿದೆ. ಈಗ ಹೇಗಿದೆ ಅಂತ ಟೇಸ್ಟ್ ಮಾಡಿಲ್ಲ. ವಾವ್, ತುಂಬಾ ಚೆನ್ನಾಗಿದೆ. ಬಿಸಿಗಿನ ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿಯೋದಕ್ಕಂತೂ ಇನ್ನೂ ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ ಹೇಗಿತ್ತು ಅಂತ. ಟೇಸ್ಟ್ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ರೆ ಚೆನ್ನಾಗಿತ್ತು, ನಾನು ಹಾಕಿಲ್ಲ, ಈಗ ಹಾಕ್ಕೊಂತೆ. ಇಷ್ಟು ಗಮ್ಮಂತ ಇದೆ ಗೊತ್ತಾ. ನಾನು ಹೇಳೋ ಥರ ಹೇಳೋ ಮೆಥಡಲ್ಲಿ ಮಾಡಿ. ತುಪ್ಪ ಹಾಕಿದ್ಕೊಳ್ಳೆ ಟೇಸ್ಟ್ ಬಂತಿನ ತುಂಬ ಚೆನ್ನಾಗಿದೆ. ವಾವ್, ಚೆನ್ನಾಗಿದೆ. ಎಲ್ಲರೂ ಟ್ರೈ ಮಾಡಿ. ಹೊಸ್ದಾಗೆಲ್ಲ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ, ಮತ್ತೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಇದೊಂಥರ ಟ್ರೆಸ್ಟ್ ಬಸ್ಟರ್. ಸ್ಟ್ರೆಸ್ ಕನ್ನಡ ಇಲ್ಲ, ಹೇಳಪ್ಪ. ಇದೊಂಥರ ಇದೊಂಥರ ಟ್ರಸ್ಟ್ ಬಸ್ಟರ್. ಬೇಡ